ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಹಲವರ ಮನಸ್ಸಿನಲ್ಲಿ ಇರುವ ಒಂದು ಪ್ರಶ್ನೆಗೆ ಉತ್ತರ ತಿಳಿದುಕೊಳ್ಳೋಣ. ಮಾರಮ್ಮ ದೇವಿಗೆ ಬಲಿ ಏಕೆ ಕೊಡುತ್ತಾರೆ? ದೇವಿಗೆ ಪ್ರಾಣಿ ಬಲಿ ಇಷ್ಟವೇ? ಇದರ ಹಿಂದಿನ ಶಾಸ್ತ್ರ ಮತ್ತು ಸಂಪ್ರದಾಯ ಏನು ಹೇಳುತ್ತದೆ ಎಂಬ ವಿಷಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮಾರಮ್ಮ ದೇವಿ ಯಾರು? ಮಾರಮ್ಮ, ಶ್ರೀ ಕರಡಿ ಮಾರಮ್ಮ, ಮಾರಿಕಾಂಬೆ, ಮಾರಿಕಾಂಬಿಕಾ ಎಂಬ ಹೆಸರಿನಿಂದ ಪೂಜಿಸಲ್ಪಡುವ ದೇವಿಯು ಆದಿಶಕ್ತಿ ಪಾರ್ವತಿಯ ಉಗ್ರ ಸ್ವರೂಪಗಳಲ್ಲಿ ಒಂದೆಂದು ಅನೇಕ ಸ್ಥಳೀಯ ಸಂಪ್ರದಾಯಗಳು ಹೇಳಲಾಗುತ್ತದೆ. ಗ್ರಾಮದ ಜನರನ್ನು ಸಾಂಕ್ರಾಮಿಕ ರೋಗಗಳು, ಬರಗಾಲ, ದುಷ್ಟಶಕ್ತಿಗಳು ಮತ್ತು ಅನಾಹುತಗಳಿಂದ ರಕ್ಷಿಸುವ ಗ್ರಾಮ ದೇವತೆ ಎಂದು ಪೂಜಿಸಲಾಗುತ್ತದೆ. ಬಲಿ ಎಂದರೆ ಏನು? ಬಲಿ ಎಂಬ ಪದಕ್ಕೆ ಅರ್ಪಣೆ ಅಥವಾ ಸಮರ್ಪಣೆ ಎಂಬ ಅರ್ಥವಿದೆ. ಇಂದಿನ ಕಾಲದಲ್ಲಿ ಬಲಿ ಎಂದರೆ ಕೇವಲ ಪ್ರಾಣಿ ಬಲಿ ಮಾತ್ರವಲ್ಲ. ತೆಂಗಿನಕಾಯಿ ಬಲಿ, ಕುಂಬಳಕಾಯಿ ಬಲಿ, ನಿಂಬೆಹಣ್ಣು ಬಲಿ, ಅನ್ನ ಬಲಿ, ಹಣ್ಣುಗಳ ಬಲಿ, ಧಾನ್ಯ ಬಲಿ ಇವೆಲ್ಲವೂ ಬಲಿಯ ರೂಪಗಳೇ. ಹಾಗಾದರೆ ಪ್ರಾಣಿ ಬಲಿ ಏಕೆ ಆರಂಭವಾಯಿತು? ಹಳೆಯ ಗ್ರಾಮೀಣ ಸಂಪ್ರದಾಯಗಳಲ್ಲಿ ಜನರು ದೇವಿಯು ತಮ್ಮನ್ನು ರೋಗ, ಸಾಂಕ್ರಾಮಿಕ, ಬರ ಮತ್ತು ಶತ್ರುಗಳಿಂದ ಕಾಪಾಡಿದರೆ ಕೋಳಿ ಅಥವಾ ಕುರಿಯನ್ನು ಹರಕೆಯಾಗಿ ಅರ್ಪಿಸುವೆವು ಎಂದು ಪ್ರತಿಜ್ಞೆ ಮಾಡುತ್ತಿದ್ದರು. ಅದು ದೇವಿಗೆ ಆಹಾರ ನೀಡುವುದು ಎಂಬ ಅರ್ಥದಲ್ಲಲ್ಲ, ಅದು ತಮ್ಮ ಹರಕೆಯನ್ನು ತೀರಿಸುವ ಸಂಪ್ರದಾಯವಾಗಿ ಬೆಳೆದಿತ್ತು. ದೇವಿಗೆ ರಕ್ತ ಬೇಕೆ? ಹಿಂದೂ ಧರ್ಮದ ಪ್ರಮುಖ ತತ್ವಗಳ ಪ್ರಕಾರ ದೇವರಿಗೆ ಆಹಾರ ಅಥವಾ ರಕ್ತದ ಅವಶ್ಯಕತೆ ಇಲ್ಲ. ದೇವರ ಭಕ್ತಿಯನ್ನು ಸ್ವೀಕರಿಸುತ್ತಾರೆ. ಕೆಲವು ಶಾಸ್ತ್ರ ಸಂಪ್ರದಾಯಗಳಲ್ಲಿ ಉಗ್ರ ದೇವತೆಗಳಿಗೆ ಬಲಿ ನೀಡುವ ಪದ್ಧತಿ ಕಂಡುಬಂದರೂ ಅನೇಕ ದೇವಾಲಯಗಳು ಇಂದು ಅದನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಸಾಂಕೇತಿಕ ಬಲಿಯನ್ನು ಮಾತ್ರ ನಡೆಸುತ್ತಿವೆ. ಶಾಸ್ತ್ರ ಏನು ಹೇಳುತ್ತದೆ? ವೇದಗಳು ಮತ್ತು ಅನೇಕ ಪುರಾಣಗಳು ಅಹಿಂಸೆಯನ್ನು ಮಹತ್ವದ ಧರ್ಮವೆಂದು ಹೇಳುತ್ತವೆ. ಅಹಿಂಸಾ ಪರಮೋ ಧರ್ಮ ಎಂಬ ಮಾತು ಭಾರತೀಯ ಧಾರ್ಮಿಕ ಪರಂಪರೆಯಲ್ಲಿ ಬಹಳ ಪ್ರಸಿದ್ಧ. ಆದ್ದರಿಂದ ಅನೇಕ ಆಚಾರ್ಯರು ಮತ್ತು ಪಂಡಿತರು ದೇವಿಗೆ ತೆಂಗಿನಕಾಯಿ, ಕುಂಬಳಕಾಯಿ, ನಿಂಬೆಹಣ್ಣು ಮೊದಲಾದ ಸಾಂಕೇತಿಕ ಬಲಿಗೆ ಶ್ರೇಷ್ಠ ಎಂದು ತಿಳಿಸಿದ್ದಾರೆ. ತೆಂಗಿನಕಾಯಿ ಒಡೆಯುವುದರ ಅರ್ಥ ತೆಂಗಿನಕಾಯಿ ನಮ್ಮ ಅಹಂಕಾರದ ಸಂಕೇತ. ಅದನ್ನು ಒಡೆಯುವುದು ಎಂದರೆ ಅಹಂಕಾರವನ್ನು ಬಿಡುವುದು, ಕೆಟ್ಟ ಗುಣಗಳನ್ನು ತ್ಯಜಿಸುವುದು, ದೇವಿಗೆ ಸಂಪೂರ್ಣ ಶರಣಾಗುವುದು ಎಂಬ ಅರ್ಥವನ್ನು ಸೂಚಿಸುತ್ತದೆ. ಕೆಲವು ಊರುಗಳಲ್ಲಿ ಇನ್ನೂ ಪ್ರಾಣಿ ಬಲಿ ಏಕೆ ಇದೆ? ಇದು ಮುಖ್ಯವಾಗಿ ಸ್ಥಳೀಯ ಆಚರಣೆ ಮತ್ತು ಕುಟುಂಬ ಸಂಪ್ರದಾಯಗಳ ಪರಿಣಾಮವಾಗಿದೆ. ಕೆಲವು ಕಡೆಗಳಲ್ಲಿ ಇನ್ನೂ ಮುಂದುವರೆದಿದ್ದರೂ ಅನೇಕ ದೇವಸ್ಥಾನಗಳು ಈಗ ಪ್ರಾಣಿ ಬಲಿಯನ್ನು ನಿಲ್ಲಿಸಿ ಹಣ್ಣು, ತೆಂಗಿನಕಾಯಿ, ಕುಂಬಳಕಾಯಿ ಮತ್ತು ಅನ್ನ ಬಲಿಯನ್ನು ಮಾತ್ರ ಸ್ವೀಕರಿಸುತ್ತೇವೆ. ಮಾರಮ್ಮ ದೇವಿಗೆ ಯಾವ ನೈವೇದ್ಯ ಪ್ರಿಯ? ಪೊಂಗಲ್, ಪಾಯಸ, ಅನ್ನ, ಮೊಸರನ್ನ, ಹಣ್ಣುಗಳು, ತೆಂಗಿನಕಾಯಿ, ಬೆಲ್ಲ, ನಿಂಬೆಹಣ್ಣು, ಹೂ, ಅರಿಶಿಣ, ಕುಂಕುಮ. ಭಕ್ತಿಯಿಂದ ಸಮರ್ಪಿಸಿದ ಯಾವುದೇ ನೈವೇದ್ಯವನ್ನು ದೇವಿಯು ಸ್ವೀಕರಿಸುತ್ತಾಳೆ ಎಂಬುದು ಭಕ್ತರ ನಂಬಿಕೆ. ಬಲಿಯ ನಿಜವಾದ ಆಧ್ಯಾತ್ಮಿಕ ಅರ್ಥ: ಬಲಿ ಎಂದರೆ ಕೋಪವನ್ನು ಬಲಿ ಕೊಡುವುದು, ಅಹಂಕಾರವನ್ನು ಬಲಿ ಕೊಡುವುದು, ಲೋಭವನ್ನು ಬಲಿ ಕೊಡುವುದು, ಅಸೂಯೆಯನ್ನು ಬಲಿ ಕೊಡುವುದು, ದುಷ್ಟ ಗುಣಗಳನ್ನು ತ್ಯಜಿಸುವುದು. ಇದನ್ನೇ ಮಹಾನ್ ಸಂತರು ಮತ್ತು ಆಧ್ಯಾತ್ಮಿಕ ಗುರುಗಳು ನಿಜವಾದ ಬಲಿ ಎಂದು ವಿವರಿಸುತ್ತಾರೆ. ಇಂದಿನ ಕಾಲದಲ್ಲಿ ನಾವು ಏನು ಮಾಡಬೇಕು? ದೇವಿಗೆ ಭಕ್ತಿ, ಶುದ್ಧ ಮನಸ್ಸು ಮತ್ತು ಧರ್ಮಾಚರಣೆಯೇ ಮುಖ್ಯ. ನಿಮ್ಮ ದೇವಸ್ಥಾನದಲ್ಲಿ ಯಾವ ಸಂಪ್ರದಾಯವಿದೆಯೋ ಅದನ್ನು ಸ್ಥಳೀಯ ಆಚರಣೆ ಹಾಗೂ ಕಾನೂನುಗಳಿಗೆ ಅನುಗುಣವಾಗಿ ಗೌರವಿಸಬೇಕು. ಇಂದಿನ ಕಾಲದಲ್ಲಿ ಅನೇಕ ಭಕ್ತರು ಪ್ರಾಣಿ ಬಲಿಯ ಬದಲು ಸಾಂಕೇತಿಕ ಬಲಿ ನೀಡುವುದನ್ನು ಆಯ್ಕೆ ಮಾಡುತ್ತಿದ್ದಾರೆ. ಸಮಾಪನ. ಹೀಗಾಗಿ ಸ್ನೇಹಿತರೆ, ಮಾರಮ್ಮ ದೇವಿಗೆ ಬಲಿ ನೀಡುವ ಸಂಪ್ರದಾಯವು ಗ್ರಾಮೀಣ ಸಂಸ್ಕೃತಿ, ಹರಕೆ ಮತ್ತು ಸ್ಥಳೀಯ ಆಚರಣೆಗಳೊಂದಿಗೆ ಬೆಸೆದುಕೊಂಡಿದೆ. ಆದರೆ ದೇವಿಯ ಆರಾಧನೆಯ ಮೂಲಕ ತತ್ವಭಕ್ತಿ, ಶರಣಾಗತಿ ಮತ್ತು ಧರ್ಮಾಚರಣೆಯಾಗಿದೆ. ನಿಜವಾದ ಬಲಿ ಎಂದರೆ ನಮ್ಮೊಳಗಿನ ದುರ್ಗುಣಗಳನ್ನು ತ್ಯಜಿಸಿ ಸಾತ್ವಿಕ ರೂಪ ನಡೆಸುವುದು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಜೈ ಶ್ರೀ ಕರಡಿ ಮಾರಮ್ಮ ಅಂತ ಕಮೆಂಟ್ ಮಾಡಿ.